ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಹೇಗೆ ಬಟರ್ ಕುಕೀಸ್ ಮಾಡೋದು ಅಂತ ನೋಡೋಣ. ಸೊ ನೀವು ಯಾವತ್ತಾರು ಟ್ರೈ ಮಾಡಿದ್ದೀರಾ? ಆಮೇಲೆ ನಿಮ್ಗೆ ಅನ್ನಿಸ್ತಾ ಯಾವತ್ತಾರು ಸಮಥಿಂಗ್ ಇದರಲ್ಲಿ ಏನಾದ್ರು ಮಿಸ್ ಇದೆ ಅಂತ? ಓಕೆ, ಹಾಗಾದರೆ ಈ ವಿಡಿಯೋ ನಿಮಗೆ ಇಲ್ಲಿ ಸ್ವಲ್ಪ ಲಿಟಲ್ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ನ ಯೂಸ್ ಮಾಡಿ ಯಾವುದೇ ಒಂದು ಫ್ಯಾನ್ಸಿ ಆಗಿರ್ತಕ್ಕಂಥ ಯಾವ ಐಟಮ್ಸು ಇದರಲ್ಲಿಲ್ಲ. ಜಸ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಈಸಿಯಾಗಿ ನಾವು ಈ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಬಟರ್ ಕುಕೀಸ್ನ ಮಾಡ್ಬೋದು ಅಂತ. ಇಲ್ಲಿ ನಾನು ಯಾವುದೇ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ನೋಡಿ, ಇಲ್ಲಿ ನೋಡಿ 100 ಗ್ರಾಮಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಇದು ಅನ್ಸಾಲ್ಟೆಡ್ ಬಟರ್, ರೂಮ್ ಟೆಂಪ್ರೇಚರಲ್ಲೇ ಇರಬೇಕು. ಈ ಥರ ಕ್ಯೂಬ್ ಶೇಪಲ್ಲಿ ಇದನ್ನು ನಾವು ಕಟ್ ಮಾಡ್ಕೋಬೇಕು. ಇದು ಮಿಕ್ಸಿಂಗಿಗೆ ಈಸಿ ಆಗಲಿ ಅಂತ ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಅಂದರೆ ಒಂದು 30 ಗ್ರಾಮ್ ಆಗುವಷ್ಟು ಪೌಡರ್ ಶುಗರ್ ಇಲ್ಲ ಐಸಿಂಗ್ ಶುಗರ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಮಗೆ ಐಸಿಂಗ್ ಶುಗರ್ ಇಲ್ಲ ಅಂದರೆ ಸಕ್ಕರೆನೇ ಮನೆಯಲ್ಲಿ ಪೌಡ್ರ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಅದನ್ನು 1/4 ಕಪ್ ಇಲ್ಲ 30 ಗ್ರಾಮ್ ಆಗುವಷ್ಟು ಸಕ್ಕರೆನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬಟರ್ಗೆ. ಅಂದರೆ ನಮಗದು ಹೋಲ್ಡ್ ಮಾಡೋ ಕನ್ಸಿಸ್ಟೆನ್ಸಿಗೆ ಇರಬೇಕು. ನೆಕ್ಸ್ಟ್ ಇಲ್ಲಿ ನಾನು 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಟರ್ ಮಿಕ್ಸರ್ ಇರುತ್ತಲ್ಲ ಅದಕ್ಕೆ. ನೀವು ಹಾಕ್ಕೊಳ್ಳುವಾಗ ಈ ಗೋಧಿ ಹಿಟ್ಟನ್ನು ಸ್ವಲ್ಪವಾಗಿ ಬೇಕಾದರೂ ಆ್ಯಡ್ ಮಾಡಿ, ಇಲ್ಲಾಂದರೆ ಅಟ್ ಎ ಟೈಮ್ ಆ್ಯಡ್ ಮಾಡಿ ಕಲಿಸ್ಕೊಳ್ಳಿ. ಸಾಫ್ಟಾಗಿ ಕಲಿಸ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು. ತುಂಬ ಹಾರ್ಡಾದರೆ ಕುಕೀಸ್ ಅನ್ನೋದು ಅದು ಕೂಡ ಚೆನ್ನಾಗಿ ಬರಲ್ಲ. ಹಾಗಾಗಿ ಇಲ್ಲ ತುಂಬ ಇದಾದರೆ ನಿಮ್ಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಡಿ. ಸೊ ಇದಕ್ಕೆ ಹಿಟ್ಟನ್ನು ರೆಡಿ ಆಗಿದೆ. ಇವಾಗ ಒಂದು ಟ್ರೇ ತೊಗೊಂಡು ಅದಕ್ಕೆ ಜಿಪ್ಲಾಕ್ ಕವರು ಇಲ್ಲ ಪ್ಲಾಸ್ಟಿಕ್ ಪೇಪರು ಇಲ್ಲ ಬಟರ್ ಪೇಪರ್ ಯಾವುದಾದ್ರೂ ಸರಿ ತೊಗೊಂಡು ಅದನ್ನು ಈ ಥರ ಒಂದು ಶೇಪಿಗೆ ಹೀಗೆ ನೀಟಾಗಿ ಒಂದು ಟ್ರಯಾಂಗಲ್ ಶೇಪು ಇಲ್ಲ ಹಾಗೆ ಅದನ್ನು ರ್ಯಾಪ್ ಮಾಡಿಬಿಟ್ಟು ನಾವು ಫ್ರೀಝರ್ಗೆ ಹಾಕ್ಕೋಬೇಕು. 1 ಅವರ್ ಫ್ರೀಝರ್ಗೆ ಹಾಕ್ಕೋಬೇಕು. ಇಲ್ಲಿ ಏನು ಟ್ರಿಕ್ಸ್ ಅಂದರೆ ಈ ಫ್ರೀಝರ್ಗೆ ಹಾಕೋದೇ ಇದರಲ್ಲಿ ಮೇನ್ ಟ್ರಿಕ್ಸು. ನೀವು ಇದನ್ನು ಹಾಗೆ ಕಳಿಸ್ಬಿಟ್ಟು ಕುಕ್ಕೀಸ್ ಮಾಡ್ತೀನಿ ಅಂದರೆ ಅದು ಬರಲ್ಲ, ಚೆನ್ನಾಗಿ ಬರಲ್ಲ, ಸಾಫ್ಟಾಗಿ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಇದನ್ನು 1 ಅವರ್ ನೀವು ಫ್ರೀಝರ್ಗೆ ಹಾಕ್ಕೊಳ್ಳಿ. ಈ ಫ್ರೀಝರಲ್ಲಿ ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಸೊ ಇವತ್ತು ನನಗೆ ಅದನ್ನ ಬೇಕ್ ಮಾಡೋಕ್ಕಾಗಿಲ್ಲ, ಇನ್ನೊಂದೆರಡು ದಿನ ಬಿಟ್ಟು ಮಾಡ್ತೀನಿ, ಓಕೆ, ಹಾಗೆ ಕೂಡ ನೀವು ಮಾಡ್ಕೋಬೋದು. ಬಟ್ ಏನಿರಬೇಕಂದ್ರೆ ನಮಗೆ ಶೋರ್ ಆಗಿರ್ಬೇಕು, ನಾವು ಅದರೊಳಗಡೆ ಯಾವುದೇ ಒಂದು ನೀರಿನ ಕಂಟೆಂಟ್ ಸೇರಬಾರ್ದು, ನೀರು ಇದರಲ್ಲಿ ಮಿಕ್ಸ್ ಆಗಿರಬಾರ್ದು. ಅಂದರೆ ಫ್ರೀಝರ್ಗೆ ಇಟ್ಟರು ಕೂಡ ನಾವು ನೀಟಾಗಿ ಅದನ್ನು ಜಿಪ್ಲಾಕ್ ಕವರು ಇಲ್ಲ ಯಾವುದಾದ್ರೂ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿರಬೇಕು. ಹಾಗಿಟ್ಟರು ಕೂಡ ಒಂದು 15 ಡೇಸ್ ಇಲ್ಲ 1 ಮಂತ್ವರೆಗೂ ಬೇಕಾದರೂ ಅದು ಹಾಗೇ ಇರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಡಬ್ಬಿಗೆ ಏನು ಹಾಕ್ಕೊಡ್ಬೇಕು ಅಂತ ಯೋಚನೆ ಮಾಡುವಾಗ ಈ ಥರ ಬಿಫೋರೇ ನಾವು ಇದನ್ನು ರೆಡಿ ಮಾಡಿಟ್ಕೊಂಡ್ರೆ ಒಂದು 20 ಮಿನಿಟ್ಸಲ್ಲಿ ಬೇಕ್ ಮಾಡಿ ಕೊಟ್ಬಿಡ್ಬೋದು. ಇಲ್ಲ ಮನೆಗೆ ಯಾರು ಗೆಸ್ಟ್ಗಳು ಬಂದು ಇಮಿಡಿಯೇಟಾಗಿ ಏನಾದರೂ ಮಾಡಬೇಕು, ಆವಾಗಲೂ ಕೂಡ ನಾವು ಈ ಥರ ಮಾಡಿಬಿಟ್ಟು ಟೀ ಜೊತೆನೋ ಕಾಫಿ ಜೊತೆನೋ ಇದನ್ನು ಕೊಡಬಹುದು. ಹೀಗೆ ನೋಡಿ, ಇವಾಗ ಇದು ಈ ಥರ ಪ್ಯಾಕ್ ಆಗಿದೆ. ಇದನ್ನು ನಾನಿವಾಗ ಫ್ರೀಝರ್ಗೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕರ್ನೇ ಮೊದಲೇ ಪ್ರೀ ಹೀಟ್ಗೆ ಇಟ್ಕೊತೀನಿ. 10 ಮಿನಿಟ್ಸು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಹಾಗೆ ಆನ್ ಮಾಡಿ ಇಟ್ಟಿರಬೇಕು. ಇವಾಗ ಇದನ್ನು ಫ್ರೀಝರಿಂದ ಹಿಟ್ಟನ್ನು ಹೊರಗಡೆ ತೆಗ್ದಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಇದನ್ನು ಕಟ್ ಮಾಡ್ಬೋದು. ಇಲ್ಲಿ ಸ್ಕ್ವೇರ್ ಆಗಿ ಕೂಡ ನಾನು ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದೇ ಥರ ರೌಂಡ್ ಶೇಪಲ್ಲೂ ಕೂಡ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಸ್ಕ್ವೇರಲ್ಲಿ ನೀವು ಕಟ್ ಮಾಡಿಬಿಟ್ಟು ಅದನ್ನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಪೀಸ್ ಮಾಡಿದ್ಮೇಲೆ ಅದಕ್ಕೆ ಹೋಲ್ ಹಾಕ್ಕೊಳ್ಳಿ. ಫೋರ್ಕ್ ಹೆಲ್ಪಿಂದಾರು ಹಾಕ್ಕೊಳ್ಳಿ, ಇಲ್ಲ ಟೂತ್ ಪಿಕ್ ಇರುತ್ತಲ್ಲ ಅದರಿಂದ ಕೂಡ ನೀವು ಈ ಥರ ಹೋಲ್ಗಳನ್ನ ಮಾಡಿ. ಹೋಲ್ ಮಾಡೋದ್ರಿಂದ ಏನಾಗುತ್ತೆ, ಅದು ಈವನ್ ಆಗಿ ಬೇಕಾಗುತ್ತೆ. ನೋಡಿ ಈ ಥರ ಇಷ್ಟು ಹೋಲ್ಸ್ ಆದರೆ ನಮಗೆ ಸಾಕು. ಎಲ್ಲ ಕುಕ್ಕೀಸ್ಗೂ ಅದನ್ನೇ ಸೇಮ್ ರಿಪೀಟ್ ಮಾಡಿ. ಸೊ ನಿಮಗೆ ಯಾವಾಗಾದರೂ ಬಿಗಿನರ್ಸ್ ಇರ್ತೀರಾ, ಸೊ ಅನಿಸುತ್ತೆ ಈ ಥರ ಎಲ್ಲ ಮಾಡಬೇಕು, ಇಲ್ಲ ಮನೆಯಲ್ಲಿ ಮಕ್ಕಳಿಗೆ ಫ್ರೆಶ್ಶಾಗಿ ಮಾಡಿಕೊಡ್ಬೇಕು ಅನ್ನಿಸ್ದಾಗ ಇದನ್ನು ನೀವು ಟ್ರೈ ಮಾಡಿ. ಓಕೆ, ಇದರಲ್ಲಿ ನಾನು ಎಕ್ಸ್ಟ್ರಾ ಏನನ್ನೂ ಯೂಸ್ ಮಾಡ್ತಾಯಿಲ್ಲ. ಅಂದರೆ ಈಗ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಅಂಥದ್ದು ಯಾವುದನ್ನು ಹಾಕ್ತಾಯಿಲ್ಲ. ಸೊ ನೀಟಾಗಿ ಇಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 40-45 ಮಿನಿಟ್ಸ್ವರೆಗೂ ನಾವು ಅದನ್ನು ಬೇಕ್ ಮಾಡ್ಕೋಬೇಕು. ಸಿಮ್ಮಲ್ಲೇ ಇಡಬೇಕು. ಹಾಗೆ ಕುಕ್ಕರ್ಗೆ ಗ್ಯಾಸ್ಕೆಟ್ ಹಾಕೋದು ಬೇಡ, ವಿಸಿಲ್ ಹಾಕೋದು ಕೂಡ ಬೇಡ.
ಹಾಗೆ ಕ್ಲೋಸ್ ಮಾಡಿಟ್ರೆ ಸಾಕು. ಸೊ ಇಲ್ಲಿ ರೌಂಡ್ ಶೇಪ್ ಕೂಡ ಮಾಡಿದ್ದೀನಿ, ಅದಕ್ಕೂ ಕೂಡ ಹೋಲ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಕಪ್ಪಲ್ಲಿ ಏನಿಲ್ಲ ಅಂದರೂ ಒಂದು 30-35 ಕುಕ್ಕೀಸ್ ಆಗುತ್ತೆ. ಅಷ್ಟು ಕುಕ್ಕೀಸ್ನ ನಾವು 1 ಕಪ್ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೋದು. ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾನಾದರೂ ಯೂಸ್ ಮಾಡಿ, ಅದೇ ಜಾಗದಲ್ಲಿ ರಾಗಿ ಹಿಟ್ಟು ಕೂಡ ಯೂಸ್ ಮಾಡಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲದ ಪೌಡ್ರನ್ನಾದರೂ ಹಾಕಿ ಯೂಸ್ ಮಾಡ್ಕೊಳ್ಳಿ. ಓಕೆ, ಬೆಲ್ಲದ ಪೌಡರ್ ನೀವು ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೇಬೇಕು, ಯಾಕಂದರೆ ಬೆಲ್ಲ ಇಮಿಡಿಯೇಟಾಗಿ ಗಟ್ಟಿಯಾಗಿಬಿಡುತ್ತೆ ಬೇಕ್ ಮಾಡೋವಾಗ. ಅದಕ್ಕಾಗಿ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಬೆಲ್ಲ ಯೂಸ್ ಮಾಡ್ಬೋದು, ಅದರಲ್ಲಿ ಕೂಡ ಚೆನ್ನಾಗಿ ಕುಕ್ಕೀಸ್ ಬರುತ್ತೆ. ನೋಡಿ, ಹೀಗೆ ಕುಕ್ಕೀಸ್ ಎಲ್ಲ ನೀಟಾಗಿ ಇಲ್ಲಿ ಜೋಡಿಸ್ಬಿಟ್ಟು ಇಟ್ಟಿದ್ದೀನಿ. ನೀವು ನಿಮ್ಮ ಫ್ರೀ ಟೈಮ್ನ ಹೇಗೆ ಕಿಚನಲ್ಲಿ ಸ್ಪೆಂಡ್ ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ. ನೋಡಿ, ಫಸ್ಟ್ ಸೆಟ್ ಇದು ಬೇಕಾಗಿದೆ, ಅದ್ರ ಕಲರ್ ಕೂಡ ಚೇಂಜ್ ಆಗಿದೆ ಹೀಗೆ. ಸೊ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಕುಕ್ಕೀಸ್ನ ಹೀಗೆ ಜೋಡಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಹಿಂದ್ಗಡೆನೂ ಕೂಡ ನೀಟಾಗಿ ಬೇಕಾಗಿದೆ, ಅದರ ಬ್ಯಾಕ್ ಸೈಡ್ ಕೂಡ. ನೀವು ಇದನ್ನು ಏರ್ ಫ್ರೈ ಆದರೂ ಮಾಡ್ಕೋಬೋದು, ಇಲ್ಲ ಅವನ್ ಇದೆ ಅವನ್ನಲ್ಲಿ ಮಾಡ್ಕೊಡ್ತೀರಾ ಅಂದರೆ ಅದರಲ್ಲಿ ಕೂಡ ಮಾಡ್ಬೋದು. ಸೊ ಇವಾಗ ಕಟ್ ಮಾಡಿಬಿಟ್ಟು ನೋಡೋಣ. ನೋಡಿ, ಹೀಗೆ ಮುರಿದ್ಬಿಟ್ಟು ನೋಡಿದ್ರೆ ಒಳಗಡೆನೂ ಕೂಡ ನೀಟಾಗಿ ಬೇಕಾಗಿರುತ್ತೆ. ನೀವು ಮಾರ್ಕೆಟಿಂದ ಹೇಗೆ ತಂದು ಕುಕ್ಕೀಸ್ ತಿಂತಿರಲ್ಲ ಅದೇ ಟೇಸ್ಟೇ ಇದು ಬರುತ್ತೆ. ರೌಂಡ್ ಶೇಪ್ ಕೂಡ ಇದು ಕೂಡ ಬೇಕಾಗಿದೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಹೇಗಾಯಿತು ಅಂತ, ಓಕೆನಾ? ನಿಮಗೆ ಇನ್ನೂ ಹೆಚ್ಚು ಬೇಕಿಂಗ್ ಟಿಪ್ಸ್ ಬೇಕು, ಐಡಿಯಾಸ್ ಬೇಕಂದರೆ ದಯವಿಟ್ಟು ಹೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಾನು ಹೆಚ್ಚಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು.